Hello students, JSS English High School in Vijaypura. Today I will teach 9th maths. Topic is representing real numbers on the number line. In previous classes already you know irrational numbers drawing the number line. Previous classes ಅಲ್ಲಿ irrational numbers ನ ಯಾವ ರೀತಿ ನಂಬರ್ ಲೈನ್ ಡ್ರಾ ಮಾಡೋದು ಅಂತ ನಾವು ನೋಡಿದ್ದೀರಿ. ಓಕೆ, ರಿಯಲ್ ನಂಬರ್ಸ್ ಅಲ್ಲಿ ರ್ಯಾಷನಲ್ ನಂಬರ್ಸ್, ಇರ್ಯಾಷನಲ್ ನಂಬರ್ಸ್ ಇವೆಲ್ಲ ಬರುತ್ತೆ ಅಲ್ವಾ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು ಡಿಫ್ರೆನ್ಸಸ್ಸು ಮೀನಿಂಗ್ಸ್ ಎಲ್ಲ ಇನ್ ಪ್ರೀವಿಯಸ್ ಕ್ಲಾಸಸ್ ಎಲ್ಲ ಹೇಳಿದ್ದೀನಿ. ಓಕೆ, ದಿಸ್ ಕ್ಲಾಸ್ ಯು ರ್ಯಾಷನಲ್ ನಂಬರ್ಸ್ ಇನ್ ಡ್ರಾ ಇನ್ ನಂಬರ್ ಲೈನ್. ರ್ಯಾಷನಲ್ ನಂಬರ್ಸ್ನ ಯಾವ ರೀತಿ ನಂಬರ್ ಲೈನಲ್ಲಿ ಡ್ರಾ ಮಾಡೋದು. ರ್ಯಾಷನಲ್ ನಂಬರ್ಸ್ನ 2 types, ಟರ್ಮಿನೇಟಿಂಗ್ ಆ್ಯಂಡ್ ನಾನ್ ಟರ್ಮಿನೇಟಿಂಗ್. ಓಕೆ, ಟರ್ಮಿನೇಟಿಂಗ್ ಮೀನ್ಸ್ ends with remainder ends with 0 is called a terminating. Non terminating is a repeating block of the digits in quotient is called a non terminating. ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾನ್ ಟರ್ಮಿನೇಟಿಂಗು ಟರ್ಮಿನೇಟಿಂಗ್ ಮೀನಿಂಗು. ಇಲ್ಲಿ ನಾನ್ ಟರ್ಮಿನೇಟಿಂಗ್ ಟರ್ಮ್ಸ್ನ ಯಾವ ರೀತಿ ನಾವು ನಂಬರ್ನ ರೆಪ್ರೆಸೆಂಟ್ ಮಾಡೋದು ಅನ್ನೋದನ್ನ ಈ ಕ್ಲಾಸಲ್ಲಿ ಲರ್ನ್ ಮಾಡೋಣ. ಓಕೆ, ನಮಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ನಂಬರ್ ಲೈನ್ ಡ್ರಾ ಮಾಡೋಕ್ಕೆ ಸ್ಕೇಲು ಪೆನ್ಸಿಲ್ ಎಲ್ಲ ರೆಡಿ ಮಾಡಿ ಇಟ್ಕೊಡ್ರಿ ಅಂತ. ನಿಮ್ಮ ಸ್ಕೇಲ್ ಇದೆಯಲ್ವ, ಇದರಲ್ಲಿ ಎಷ್ಟು 1 ಸೆಂಟಿಮೀಟರ್ ಮೆಜರ್ಮೆಂಟ್ ತೊಗೋಬೇಕು. ಇಲ್ಲಿಂದ ಇಲ್ಲಿಗೆ ಡ್ರಾ ಆಗೋದಕ್ಕೆ 12 ಸೆಂಟಿಮೀಟರ್ ತೊಗೊಂಡಿರ್ತೀರ. ಓಕೆ, ನಾನು ಆಲ್ರೆಡಿ ನಂಬರ್ ಲೈನ್ಸ್ನ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಥರನ ನೀವು ಡ್ರಾ ಮಾಡಿ ಇಟ್ಕೊಂಡಿರ್ಬೇಕು. ಓಕೆ, ನೀವು ಸ್ಕೇಲಲ್ಲಿ ಎಷ್ಟು 12 ಸೆಂಟಿಮೀಟರ್ನ 1 ಸೆಂಟಿಮೀಟರ್ಗೆ ಈಕ್ವಲ್ ಆಗಿ ಮೆಜರ್ಮೆಂಟ್ ತೊಗೊಬೇಕು. 12 ಸೆಂಟಿಮೀಟರ್ಗೆ ಲೈನ್ ಡ್ರಾ ಮಾಡ್ಕೊತೀರ. ಯಾವ ರೀತಿ ನಾವು ನಂಬರ್ ಲೈನಲ್ಲಿ ಡ್ರಾ ಮಾಡೋದು ಅಂತ ಈಗ ನೋಡೋಣ. ಟೇಕ್ ಡೌನ್ ಪೇಜ್ ನಂಬರ್ 15. ಸೆಕೆಂಡ್ ಪೇಜ್ ನಂಬರ್ 15 1.4 ಅಲ್ಲಿ ಆಲ್ರೆಡಿ ಡ್ರಾ ಆಗಿದೆ ಅಲ್ವಾ ನಂಬರ್ ಲೈನ್ಸ್. ಅದೇ ಥರ ನಾವು ಇಲ್ಲಿ ಯಾವ ರೀತಿ ಡ್ರಾ ಮಾಡೋದು ಅಂತ ನೋಡೋಣ. ಓಕೆ, ನಾವು ನಾನ್ ಟರ್ಮಿನೇಟಿಂಗ್ ಟರ್ಮ್ಸ್ನ ನಂಬರ್ ಲೈನ್ ಡ್ರಾ ಮಾಡೋಕ್ಕೆ ಯಾವ ಮೆಥಡ್ನ ಯೂಸ್ ಮಾಡ್ತೀವಿ ಅಂದರೆ ಸಕ್ಸೆಸಿವ್ ಮ್ಯಾಗ್ನಿಫಿಕೇಶನ್ ಮೆಥಡ್ನ ಯೂಸ್ ಮಾಡಿ ಯಾವ ರೀತಿ ನಂಬರ್ ಲೈನ್ನ ಡ್ರಾ ಮಾಡೋದು ಅಂತ ಈಗ ನೋಡೋಣ. ಓಕೆ, example 1 problem. Visualize the representing of 2.665 on the number line up to 3 digit decimal places. ಎಷ್ಟಿರಬೇಕು ನಮಗೆ 3 digits ಇರಬೇಕು. ಪಾಯಿಂಟ್ ಆಫ್ಟರ್ how many digits is there? 1 2 3 digits is there. ನಾವು ಎಷ್ಟು ಡಿಜಿಟ್ಸ್ನ ಡ್ರಾ ಮಾಡಬೇಕಿದ್ರೆ 3 digitsನ ನಾವು ನಂಬರ್ ಲೈನಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಓಕೆ, ಈಗ ನಾವು ಆಲ್ರೆಡಿ 0 ಇಂದ 10ಗೆ ನಾನು ಇಲ್ಲಿ ನಂಬರ್ಸ್ನ ರೆಪ್ರೆಸೆಂಟ್ ಮಾಡಿದ್ದೀನಿ. 0 1 2 3 4 ಆಸ್ ಇಟ್ ಈಸ್. ಅದೇ ಥರನೇ 10 ತನಕ ನಾವು ರೆಪ್ರೆಸೆಂಟ್ ಮಾಡಿದ್ರಿ. ಈ ಕಡೆ ನಾವು ಸೈನ್ ಏನು ಹಾಕಿಲ್ಲ ಅಂದ್ರೆ ಅಲ್ಲಿ ಏನಿರುತ್ತೆ, ಪಾಸಿಟಿವ್ ಸೈನ್ ಇಸ್ ದೇರ್. ಓಕೆ, ನಂಬರ್ ನಾವು ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಏನಿರುತ್ತೆ, ನಿಮಗೆ ಪಾಸಿಟಿವ್ ನಂಬರ್ಸ್ ಇರುತ್ತೆ ಅಂತ. ಓಕೆ, ನೆಕ್ಸ್ಟ್ 0 to 10 ನಾವು ಡ್ರಾ ಮಾಡಿದ್ದೀವಿ. ನಮಗೇನು 2.2 ಈಸ್ ಎ ಒನ್ ನಂಬರ್ನ ನಾವು 2.2 ಬಿಫೋರ್ ನಾವು ಎಲ್ಲಿ ಬರುತ್ತೆ 2 ಮತ್ತು 2.66 2 ಮತ್ತು 3 ಮಿಡ್ಲಲ್ಲಿ ಬರುತ್ತೆ ಅಲ್ವಾ. 2 ಮತ್ತು 3 ಮಿಡ್ಲಲ್ಲಿ ಬರುತ್ತೆ. ಇದು ನಿಮ್ಗೆ ಯಾವುದು ಡಿಸಿಮಲ್ಸ್ ನಂಬರ್ಸ್ ಅಲ್ವಾ. 2.665 ಇಸ್ ಎ ಡಿಸಿಮಲ್ ನಂಬರ್. ಓಕೆ, 2.665ನ ನೀವು ನಂಬರ್ನೆಲ್ಲ ರೆಪ್ರೆಸೆಂಟ್ ಮಾಡಬೇಕು. 2.66 ಎಲ್ಲಿ ಬರುತ್ತೆ ಮತ್ತು ನಮಗೆ 2 ಮತ್ತು 3 ಮಿಡ್ಲಲ್ಲಿ ಬರುತ್ತೆ. ಓಕೆ, 2 ಮತ್ತು 3 ಮಿಡ್ಲಲ್ಲಿ ಬರುತ್ತೆ ಅಂತ ನಾವು ರೆಪ್ರೆಸೆಂಟ್ ಮಾಡಿದ್ರಿ. ಗೋ ಟು ನೆಕ್ಸ್ಟ್ ನಂಬರ್ ಲೈನ್. ನೆಕ್ಸ್ಟ್ ನಂಬರ್ ಲೈನ್ಗೆ ಹೋಗ್ತಾ ಇದ್ದೀರಿ. ನಾವು ಯಾವ ನಂಬರ್ಸ್ನ 2 ನಂಬರ್ಸ್ನ ತೊಗೊಂಡಿರೋದು ನಾವು 2 ಮತ್ತು 3. ಓಕೆ, 2 ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗಿರುತ್ತೆ, 3ಗೆ ಎಂಡ್ ಆಗಿರಬೇಕು. ಓಕೆ, ನೆಕ್ಸ್ಟ್ 2.1 ಇಸ್ ಎ ಡಿಸಿಮಲ್ ಪ್ಲೇಸ್ ಅಲ್ವಾ. 2.2 2.3 2.4 2.5 2.6 2.7 2.8 2.9 2.9ಗೆ 1 ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ 3. ಇಲ್ಲಿ 1 ಆ್ಯಡ್ ಮಾಡಿರಿ, 9 + 1 10 ಆಗುತ್ತೆ. ಈ ಥರ ಪಾಸ್ ಮಾಡಿದಾಗ 3 ಬರುತ್ತೆ. ಓಕೆ, ನನಗೆ 2 ಪಾಯಿಂಟ್ ಆಫ್ಟರ್ ಫಸ್ಟ್ ನಂಬರ್ ಇಸ್ 6 ಇಸ್ ದೇನೋ. 2.665 ಎಲ್ಲಿ ಬರುತ್ತೆ ನಮಗೆ 2.6 and 7 ಮಿಡ್ಲಲ್ಲಿ ಬರುತ್ತೆ ಅಲ್ವಾ. 2.6 and 2.7 ಮಿಡ್ಲಲ್ಲಿ ಬರುತ್ತೆ. ನಾವು ರೆಪ್ರೆಸೆಂಟ್ ಮಾಡಿದ್ರಿ. ಓಕೆ, ನೆಕ್ಸ್ಟ್ ನಂಬರ್ ಲೈನ್ಗೆ ಹೋಗ್ತಾ ಇದ್ದೀನಿ. ನಾವು ಯಾವ ನಂಬರ್ಸ್ನ ತೊಗೊಂಡು ರೆಪ್ರೆಸೆಂಟ್ ಮಾಡಿರೋದಿಲ್ಲಿ 2.6 ಮತ್ತು 2.6ಗೆ ಸ್ಟಾರ್ಟ್ ಆಗಿರುತ್ತೆ, ಎಂಡ್ ಎಷ್ಟು ಲಾಸ್ಟ್ಗೆ 2.7ಗೆ ಎಂಡ್ ಆಗುತ್ತೆ. ಓಕೆ, 2.6 ಆಫ್ಟರ್ 2.61 2.62 2.63 2.64 2.65 2.66 2.67 2.68 2.69. ಓಕೆ, 2.6 ಆಫ್ಟರ್ ನೆಕ್ಸ್ಟ್ ನಂಬರ್ ಇಸ್ 6 ಇಸ್ ದೇರ್. 2.66 ಎಲ್ಲಿ ಬರುತ್ತೆ ನಮಗೆ 2.66 and 2.67 ಮಿಡ್ಲಲ್ಲಿ ಬರುತ್ತೆ ಅಲ್ವಾ. ಅದಕ್ಕೆ ನಾನು ಈ ನಂಬರ್ಸ್ನ ಇವೆರಡು ಮಿಡ್ಲಲ್ಲಿ ಬರುತ್ತೆ ಅಂತ ನಾನಿಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಓಕೆ, ಗೋ ಟು ನೆಕ್ಸ್ಟ್ ನಂಬರ್ ಲೈನ್. ಸ್ಟಾರ್ಟಿಂಗ್ ನಂಬರ್ ನಾವು ಏನು ತೊಗೊಂಡಿದ್ದೀರಿ ಇಲ್ಲಿ
2.66 2.66 ಗೆ ತಗೊಂಡಿದ್ರಿ ಅದು ಲಾಸ್ಟ್ ಎಂಡಿಂಗ್ ನಂಬರ್ ಇಸ್ 2.67 ಓಕೆ 2.66 2.661 ಓಕೆ 2.662 2.663 ನಾನು ಅಪ್ ಡೌನ್ ಯಾಕೆ ತಗೊಂತಾ ಇದ್ದೀನಿ ಅಂದರೆ ನಿಮಗೆ ನಂಬರ್ಸ್ ಇಲ್ಲಿ ಇಲ್ಲ ಜಾಯಿನ್ ಆಗಿಬಿಟ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಓಕೆ 2.664 2.665 2.666 2.666 okay 2.667 2.668 2.669 after 2.67 ಬರುತ್ತೆ ಅಲ್ವಾ ನೆಕ್ಸ್ಟ್ 2.665 ಎಲ್ಲಿದೆ 2.665 ಇಲ್ಲಿದೆ ಅಲ್ವಾ ಈ ನಂಬರ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಮಗೆ 2.66 ನಂಬರ್ ಲೈನಲ್ಲಿ ಎಲ್ಲಿರುತ್ತೆ ಇಲ್ಲಿ ನಮಗೆ 2.66 ಮತ್ತು 2.67 ಮಿಡ್ಲಲ್ಲಿ ನಮಗೆ ನಂಬರ್ ಲೈನ್ ಡ್ರಾ ಮಾಡಿದಾಗ 2.665 ನಮಗೆ ಇಲ್ಲಿ ಹಾಗೆ ಡ್ರಾ ಆಗಿದೆ ನಾವು ರೆಪ್ರೆಸೆಂಟ್ ಮಾಡಿದ್ರು ಓಕೆ ಯು ಅಂಡರ್ಸ್ಟುಡ್ ದಿಸ್ ಸಮ್ ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್ ಎಕ್ಸಾಂಪಲ್ 11 take on page number 16 here is the example 11 okay visualize the representing of 5.37 bar on the number line up to 5 decimal places that is up to 5.37777 okay how many digits will draw 5 decimal places okay 5 factor will draw 5 decimal places 1 2 3 4 5 is there no 5.37 bar name represent to repeating the block of the digits in quotient okay how many digits will draw 5 decimal places point after s numbers na represent ಮಾಡಬೇಕು 5 numbers na represent ಮಾಡಬೇಕಲ್ವಾ okay 0 ಇಂದ 0 1 2 3 4 5 6 7 8 9 10 ನಿಮ್ಗೆ ಆಲ್ರೆಡಿ ನಾನು ಹೇಳ್ತಾ ಇದ್ದೀನಿ ನಾವು ಇಲ್ಲೇನು ರೆಪ್ರೆಸೆಂಟ್ ಮಾಡಿಲ್ಲ ಅಂದ್ರೆ ಯಾವ ಸೈನ್ ಇರುತ್ತೆ ಅಂದರೆ ಪಾಸಿಟಿವ್ ಸೈನ್ ಇರುತ್ತೆ ಅಂತ ಓಕೆ ರೆಪ್ರೆಸೆಂಟ್ ಮಾಡೋದು ಗೊತ್ತಿಲ್ಲ ಯಾಕಂದರೆ ಇಲ್ಲಿ ಡೆಸಿಮಲ್ ಪ್ಲೇಸಸಲ್ಲಿ ನಂಬರ್ಸ್ ಹೋಗ್ತಾ ಇರೋದ್ರಿಂದ ಸೈನು ಮಲ್ಟಿಪ್ಲೈ ಮಾಡಿದ್ರೆ ಪ್ಲೇಸಸ್ ಸಾಕಾಗಲ್ಲ ಅಂತ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಓಕೆ 5.377 ಎಲ್ಲಿ ಬರುತ್ತೆ ನಮಗೆ 5 ಮತ್ತು 6 ಮಿಡ್ಲಲ್ಲಿ ಬರುತ್ತೆ ಅಲ್ವಾ 5 ಮತ್ತು 6 ಮಿಡ್ಲಲ್ಲಿ ಬರುತ್ತೆ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ ಗೋ ಟು ನೆಕ್ಸ್ಟ್ ನಂಬರ್ ಏನು ಹೋಗ್ತಾ ಇದ್ದೀನಿ ಸ್ಟಾರ್ಟಿಂಗ್ ನಂಬರ್ ಏನು ತೊಗೊಂಡಿದ್ದೀರಿ 5 ಎಂಡ್ ವಿತ್ 6 5.1 5.2 5.3 5.4 5.5 5.6 5.7 5.8 5.9 after 6 5.9 ಗೆ ಆ್ಯಡ್ ಮಾಡಿದ್ರೆ 6 ಬರುತ್ತೆ ಅಲ್ವಾ ನೆಕ್ಸ್ಟ್ ಇಲ್ಲೆಲ್ಲಿ ನಮಗೆ 5.37 5 ಪಾಯಿಂಟ್ ಆಫ್ಟರ್ ಸ್ಟಾರ್ಟಿಂಗ್ ನಂಬರ್ ವಿತ್ 3 5.3 ಎಲ್ಲಿದೆ ಇಲ್ಲಿದೆ ಅಲ್ವಾ 5.3 ಮತ್ತೆ 5.4 ಮಿಡ್ಲಲ್ಲಿ ಲೈನ್ ಡ್ರಾ ಆಗುತ್ತೆ ಅಲ್ವಾ ಓಕೆ 5 ಸ್ಟಾರ್ಟಿಂಗ್ ನಂಬರ್ನ ಯಾವ ತಗೊಂಡ್ರಿ 5.3 ತಗೊಂಡಿದ್ರಿ ಎಂಡ್ 5.4 ನೆಕ್ಸ್ಟ್ ಲೈನ್ಗೆ ನಂಬರ್ ಲೈನ್ಗೆ ಹೋಗ್ತಾ ಇದ್ರಿ ಓಕೆ 5.3 5.31 5.32 5.33 5.34 5.35 5.36 5.37 5.38 5.39 5.3 after 5.4 okay 5.3 next digit is 5.3 after next digit is 7 5.37 where is there here is there no 5.37 5.38 comes with middle in middle ಬರುತ್ತೆ ಅಲ್ವಾ 5.37 ನಾವು ಸ್ಟಾರ್ಟಿಂಗ್ ನಂಬರ್ ಏನು ತಗೊಂಡಿದ್ವಿ 5.37 5.38 ಓಕೆ 5.371 5.378 5.37 5.371 5.372 5.373 5.374 5.375 5.376 5.377 5.378 5.379 ನಾವು ಆಲ್ರೆಡಿ ಯಾವ್ದು ರೆಪ್ರೆಸೆಂಟ್ ಮಾಡಿದ್ವಿ 5.37 5.37 after number is also 7 5.377 here is there now 5.377 and 5.378 in comes with middle okay middle ಬರುತ್ತೆ ಅಲ್ವಾ next
represent ಮಾಡಬೇಕು. ನೆಕ್ಸ್ಟ್ ನಂಬರ್ ಲೈನ್ ಹೋಗ್ತಾ ಇದ್ದೀವಿ. here also go to next number line 5.377. starting number is 5.377, ending number 5.378. okay, 5.3771, 5.3772, 5.3773, 5.3774, 5.3775, 5.3776, 5.3777, 5.377. okay, 5.3778, 5.3779. here 5.377. after number is 5.37777. okay, 5.377, 5.3777 to 5.3778 ಈ ಮಿಡ್ಲ್ ಬರುತ್ತೆ ಅಲ್ವಾ ನನಗೆ ನಂಬರ್ represent ಮಾಡ್ತಾ ಇದ್ದೀರಿ. go to next number line. next ನಾವು ಯಾವ ನಂಬರ್ ತಗೊಂಡಿದ್ದೀವಿ ಸ್ಟಾರ್ಟಿಂಗು 5.3777, 5.3778. okay, next number is 5.3771, 5.3771, 5.3772, 5.3773, 5.3774, 5.3775, 5.3776, 5.347, okay, 5.3778, 5.3779. ನಮಗೆ ಎಲ್ಲಿ ಬರುತ್ತೆ 5.347, 5.347 here is there na ಈ ಪ್ಲೇಸ್ ಅಲ್ಲಿ ಬರುತ್ತೆ. ಇದು 5.377 ನಂಬರ್ ಲೈನ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದ್ದೀವಿ. ಓಕೆ, ನಾವು ಡಿಸಿಮಲ್ ಪ್ಲೇಸಸ್ ಅಲ್ಲಿ ಕೊಟ್ಟಾಗ ಒಂದೊಂದು ಡಿಸಿಮಲ್ ಪ್ಲೇಸ್ ಒಂದೊಂದು ನಂಬರ್ ಲೈನ್ ನಾವು ಡ್ರಾ ಮಾಡ್ತಾ ಹೋಗ್ಬೇಕು. ಅವ್ರು ಎಷ್ಟು ಡಿಜಿಟ್ಸ್ ಕೇಳಿದ್ರು, ಫಾರ್ ಎಕ್ಸಾಂಪಲ್ 3, 4 ಯಾವ ಥರ ಕೇಳಿರ್ತಾರೋ ಅದೇ ಥರ ನೀವು 1 ಡಿಜಿಟ್ಗೆ 1 ನಂಬರ್ ಲೈನ್, ಒಂದೊಂದು ಡಿಜಿಟ್ಗೆ ಅದೇ ಥರ ನಂಬರ್ ಲೈನ್ ಡ್ರಾ ಮಾಡ್ಕೋದ್ರೆ ನಿಮಗೆ ಒಂದು ಪ್ಲೇಸಲ್ಲಿ ಸಿಗುತ್ತೆ. ಈ ಥರ ರೆಪ್ರೆಸೆಂಟ್ ಮಾಡ್ತೀರಾ. ಓಕೆ, ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್ಸ್. ಎಷ್ಟು ಡಿಜಿಟ್ಸ್ ಕೇಳಿದ್ರು ಅಷ್ಟು ಡಿಜಿಟ್ಸ್ನ ನಾವು ಡ್ರಾ ಮಾಡ್ತಾ ಹೋಗಬೇಕು. ಇದೇ ಥರನೇ ನಾವು ಯಾವ ಥರ ನೆಕ್ಸ್ಟ್ ಯಾವ ಥರ ಪ್ರಾಬ್ಲಮ್ಸ್ನ ಮಾಡೋದು ಅಂತ. ಓಕೆ, ಸಿ ಯು ಟು ನೆಕ್ಸ್ಟ್ ವಿಡಿಯೋ. ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಪ್ರಾಕ್ಟೀಸು, ಟೇಬಲ್ಸು ಡೈಲಿ ನೀವು ಬರೀತಾನೆ ಇರಬೇಕು. ಅದೇ ಥರನೇ ಡೇ ಬೈ ಡೇ ಡೇಟ್ನ ಮೆನ್ಷನ್ ಮಾಡಿ ಇರಬೇಕು. ಓಕೆ, ಎನಿ ಡೌಟ್ ಈ ಕಮಾಂಡ್ ಏನೇ ಡೌಟ್ ಬಂದರೂ ಸ್ಕೂಲಲ್ಲಿ ಬಂದು ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡಿಕೊಡ್ರಿ. ಸಿ ಯು ಟು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.